ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ. ನಾನಿವತ್ತು ಹೊಸ ರುಚಿಯೊಂದಿಗೆ ಬಂದಿದ್ದೀನಿ. ಅದೇನಪ್ಪ ಅಂದರೆ ಗೌರಿಕಾಯಿ ಪಲ್ಯ. ಏನಪ್ಪ ಇದು ಗೌರಿಕಾಯಿ ಪಲ್ಯ ಹೊಸ ರುಚಿ ಅಂತಂದು ಯೋಚನೆ ಮಾಡ್ತಾ ಇದ್ದೀರಾ? ಏನೂ ಇಲ್ಲ, ಇದು ಟ್ರೆಡಿಷ್ನಲ್ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ಇಲ್ಲಿ ತೋರಿಸ್ತೀನಿ. ಸ್ವಲ್ಪ ಅಡುಗೆ ಮಾಡುವಾಗ ತೋರಿಸ್ತೀನಿ. ಏನಪ್ಪ ಅಂದರೆ ಫಸ್ಟ್ ಜವಳಿಕಾಯಿ ಅಂದರೆ ಗೌರಿಕಾಯಿ ಬೇಕೇ ಬೇಕು. ಗೌರಿಕಾಯಿ ತೊಗೊಳ್ಳೋಣ. ಅರ್ಧ kg ಗೌರಿಕಾಯಿ ತೊಗೊಂಡಿದ್ದೀನಿ ನಾನು. ಕೊತ್ತಂಬರಿ ಸೊಪ್ಪು, ಶುಂಠಿ, ಆಮೇಲೆ ಬೆಳ್ಳುಳ್ಳಿ, ಇಷ್ಟು ಮೇನ್ ಇಂಗ್ರೀಡಿಯೆಂಟ್ಸ್ ಇದು. ಇದನ್ನು ಯೂಸ್ ಮಾಡಿಕೊಂಡು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಇದು ಟ್ರೆಡಿಷ್ನಲ್ ಮೆಥಡ್ ಆಗಿರೋದ್ರಿಂದ ನಾನು ಇವತ್ತು ಇದೇನಪ್ಪ ಇವರು ಗೌರಿಕಾಯಿ ಪಲ್ಯಗೆ ಇಲ್ಲಿ ಒನಕೆ ತೋರಿಸ್ತಿದ್ದಾರೆ, ಒಳ್ಳೆ ತೋರಿಸ್ತಿದ್ದಾರೆ ಅಂತ ಟೆನ್ಷನ್ ಮಾಡ್ಕೋಬೇಡಿ. ಮೇನ್ ಇದೇ ಟ್ರೆಡಿಷ್ನಲ್. ಏನು ಅಂದರೆ ನಾವು ಇದನ್ನು ಜಜ್ಕೋಬಿಟ್ಟು ಮಾಡೋದು. ಎಲ್ಲರೂ ಇದನ್ನು ಹುರ್ಕೊಂಡು ಮಾಡ್ತಾರೆ, ಹಸಿದ್ದು ಮಾಡ್ತಾರೆ. ಇದನ್ನು ಹೊಳ್ಳಲ್ಲಿ ನಾವು ಸ್ವಲ್ಪ ಗೌರಿಕಾಯಿ ಹಾಕ್ಕೊಂಡು ಸ್ವಲ್ಪ ಆ ಗೌರಿಕಾಯಿಗೆ ಪೆಟ್ಟು ಬೀಳೋ ಥರ ಜಜ್ಕೋಬೇಕು ನಾವು. ಯಾವ ಥರ ಅಂದರೆ ಸ್ವಲ್ಪ ಉಪ್ಪು ಹಾಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಂಡು ಜಜ್ಕೋಬೇಕು ನಾವು. ಜಜ್ಕೊಂಡಾದ್ಮೇಲೆ ಅದನ್ನು ಹಿಂದೆ ಮುಂದೆ ಹಾಕ್ಕೊಂಡು ಜಜ್ಕೋಬೇಕು. ಇಲ್ಲಿ ನಾನು ಯಾವ ಥರ ಜಜ್ಕೊತಾ ಇದ್ದೀನಿ ಅಂತ ನೋಡ್ಕೊಳ್ಳಿ. ಇದೇ ಥರ ನೀವು ಜಜ್ಕೊಳ್ಳಿ. ಇದನ್ನು ಈಗಿನ ಜನ್ರೇಷನ್ ಅವರು ಮಿಕ್ಸಿಗೆ ಹಾಕ್ತಾರೆ. ಬಟ್ ಅದು ಮಿಕ್ಸಿಗೆ ಹಾಕ್ದಾಗ ಏನಾಗುತ್ತೆ ಅಂದರೆ ಮುದ್ದೆ ಆದಂಗೆ ಆಗ್ಬಿಡುತ್ತೆ. ಎಲ್ಲ ಒಂದು ಸೈಡ್ ನೈಸ್ ಆಗ್ಬಿಡುತ್ತೆ, ಒಂದು ಸೈಡ್ ಹಾಗೆ ಉಳ್ಕೊಳ್ಳುತ್ತೆ. ಬಟ್ ಅದು ಟೇಸ್ಟೇ ಬರೋದಿಲ್ಲ. ಬಟ್ ಈ ಥರ ಸ್ವಲ್ಪ ಜಜ್ಕೊಂಡು ಇಟ್ಕೊಂಡು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಇದನ್ನು ಬಿಸಿ ಜೋಳದ ರೊಟ್ಟಿ ಜೊತೆ ತಿಂದರೆ ಎಷ್ಟು ಒಂದು ತಿನ್ನೋರು 3 ರೊಟ್ಟಿ ತಿಂತಾರೆ, ಅಷ್ಟು ಟೇಸ್ಟಾಗಿರುತ್ತೆ. ಹಿಂಗೆ ಮೇಲೆ ಕೆಳಗೆ ಮಾಡಿಕೊಂಡು ಜಜ್ಜಿ ಇಟ್ಕೊಳ್ಳಿ. ಇದೇ ಥರ ನೀವು ಏನು ಕ್ವಾಂಟಿಟಿ ತೊಗೊಂಡಿದ್ದೀರಾ ಗೌರಿಕಾಯಿನ, ಅದಿಷ್ಟು ಗೌರಿಕಾಯಿನೂ ಜಜ್ಜಿಟ್ಕೋಬೇಕು. ಸ್ವಲ್ಪ. ಇದನ್ನು ನಾನು ಎಲ್ಲಿ ಕಲಿತೆ ಅಂದರೆ, ನನ್ನ ಮದುವೆ ಆಗಿ ಬಂದಮೇಲೆ ನಾನು ನಮ್ಮ ಮನೇಲಿ ಈ ಥರ ಮಾಡಿಲ್ಲ. ಇಲ್ಲಿ ನಮ್ಮ ಅತ್ತೆ ಮನೆಯಲ್ಲಿ ನಮ್ಮ ಅತ್ತೆಯವರ ಅಮ್ಮ ಇದನ್ನು ಮಾಡ್ತಾಯಿದ್ರು. ಅದನ್ನು ನೋಡಿಬಿಟ್ಟು ನನಗೆ ಕಲಿಬೇಕು ಅಂತ ಆಸೆಯಾಗಿ ನಾನು ಕಲಿತು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟಿ ಆಗಿರುತ್ತೆ. ಒಂದು ಸಾರಿ ಮನೇಲಿ ಟ್ರೈ ಮಾಡಿ ನೋಡಿ, ಮತ್ತೆ ಬೇಕು ಅನಿಸುತ್ತೆ. ರೈಸ್ಗೂ ತುಂಬ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಗ್ರೇವಿ ಥರ ಮಾಡಿಕೊಂಡ್ರೆ ರೈಸ್ಗೂ ತುಂಬ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ನಾವೇನು ಗೌರಿಕಾಯಿ ತೊಗೊಂಡಿದ್ದೀವಿ ಎಲ್ಲ ಸ್ವಲ್ಪ ಪೆಟ್ಟು ಬೀಳೋ ಥರ ಜಜ್ಕೋಬೇಕು. ಮತ್ತು ನೈಸಾಗಿ ಜಜ್ಕೋಬಾರ್ದು. ಇದನ್ನು ಹೊಳ್ಳಲ್ಲೇ ಜಜ್ಕೋಬೇಕು. ಹೊಳ್ಳಲ್ಲಿ ಜಜ್ಕೊಂಡ್ರೇ ಟೇಸ್ಟ್. ನೋಡಿ ಯಾವ ಥರ ಜಜ್ಕೊಂಡಿದ್ದೀನಿ ಅಂತ. ಈ ಥರ ಸ್ವಲ್ಪ ಅದು ಏನು ಗೌರಿಕಾಯಿ ಇದೆ ಸ್ವಲ್ಪ 2 ಭಾಗ ಆಗಬೇಕು. ಆ ಥರ ಜಜ್ಜಿ ಇಟ್ಕೊಳ್ಳಿ. ಮತ್ತು ಇದನ್ನು ನೀವು ಎಲ್ಲೂ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದರೆ ಪ್ರೊಸೀಜರ್ ಗೊತ್ತಾಗಲ್ಲ ನಿಮಗೆ ಹೇಗೆ ಮಾಡಬೇಕು ಅಂತಂದು. ಇದೇನಪ್ಪ ಇವರು ಬರೀ ಜಜ್ಜತಾನೇ ಇದ್ದಾರೆ ಅಂತ ಅಲ್ಲ, ಕೊನೆವರೆಗೂ ನೋಡಿದರೆ ಮಾತ್ರ ಇದ್ರದ್ರ ಸೀಕ್ರೆಟ್ ನಿಮಗೆ ಗೊತ್ತಾಗೋದು. ಇದನ್ನು ಕಂಪ್ಲೀಟ್ ಸ್ಕಿಪ್ ಮಾಡದೆ ನೋಡಿದರೆ ನಿಮಗೆ ಕಂಪ್ಲೀಟ್ ಟೇಸ್ಟ್ ಅನ್ನೋದು ನಿಮಗೆ ಸಿಗುತ್ತೆ. ಇಲ್ಲ ಅಂತಂದರೆ ಅದ್ರ ಟೇಸ್ಟ್ ಬರಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಆ ಜಜ್ಜಿರೋದನ್ನ ಈಗ ಪಾತ್ರೆಯಲ್ಲಿ ತಕ್ಕೊತಾ ಇದ್ದೀನಿ. ಅದೇ ರೀತಿ ಇನ್ನೊಂದು ಸಾರಿ ಸ್ವಲ್ಪ ಹಾಕೊಂಡು ಜಜ್ಕೋಬೇಕು. ಮತ್ತೆ ಜಾಸ್ತಿ ಹಾಕೊಂಡು ಜಜ್ಕೊಂಡ್ರೆ ನಿಮಗೆ ಅದು ಜಜ್ಜೋದಕ್ಕಾಗೋದಿಲ್ಲ. ಕೆಳಗೆ ನೈಸ್ ಆಗುತ್ತೆ, ಮೇಲೆ ಹಾಗೆ ಉಳ್ಕೊಳ್ಳುತ್ತೆ. ಹಂಗಾಗಿ ಪ್ರತಿ ಸಾರಿಗೂ ಸ್ವಲ್ಪ ಉಪ್ಪು ಸ್ವಲ್ಪ ಗೌರಿಕಾಯಿ ಹಾಕೊಂಡು ಜಜ್ಜಿಟ್ಕೊಳ್ಳಿ. ಮತ್ತು ಉಪ್ಪನ್ನ ಸ್ವಲ್ಪ ಹಾಕೊಳ್ಳಿ. ಉಪ್ಪು ಮತ್ತೆ ಮಾಡುವಾಗ ಮರ್ತು ಬಿಟ್ಟು ಹಾಕ್ಬಿಡ್ತೀವಿ. ಹಾಗಾಗಿ ಸ್ವಲ್ಪ ಸುಮ್ಮನೆ ಹಾಕೋಬೇಕು ಅಂತ ಹಾಕ್ಕೊಂಡು ಜಜ್ಜಿ ಇಟ್ಕೊಳ್ಳಿ. ನೀಟಾಗಿ ಈ ಥರ ಎಷ್ಟು ಗೌರಿಕಾಯಿ ಇರುತ್ತೋ ಅಷ್ಟನ್ನು ಜಜ್ಜಿ ಇಟ್ಕೋಬೇಕು. ಇದನ್ನು ನಾನು ಫಸ್ಟ್ ಟೈಮ್ ತಿಂದಾಗ ಫಿದಾ ಆಗ್ಬಿಟ್ಟಿದ್ದೆ. ತುಂಬ ಟೇಸ್ಟಿಯಾಗಿತ್ತು. ಹಾಗಾಗಿ ನನಗೆ ತುಂಬ ಇಷ್ಟ ಆಗಿ ನಾನು ಅಜ್ಜಿನ ಕೇಳಿದರೆ ಅಜ್ಜಿ ಮಾಡೋದನ್ನು ನಾನು ನೋಡಿಕೊಂಡೆ. ಬಂದು ಇಲ್ಲಿ ಒಳ್ಳಲ್ಲಿ ಜಜ್ಜಿ ಮಾಡಿದಾಗ ನನಗೆ ಇದನ್ನು ಒಳ್ಳಲ್ಲೂ ಜಜ್ಜಿ ಮಾಡ್ತಾರಾ ಅನ್ನೋ ಥರ ಆಗಿತ್ತು. ಬಟ್ ನಾನು ಅದನ್ನು ಟ್ರೈ ಮಾಡಿದಾಗ ಗೊತ್ತಾಯಿತು, ತುಂಬ ಟ್ರೆಡಿಷ್ನಲ್ ಫುಡ್ ಇದು, ತುಂಬ ಚೆನ್ನಾಗಿದೆ ಅಂತ. ಇದನ್ನೆಲ್ಲ ಒಂದು ಪಾತ್ರೆಯಲ್ಲಿ ಹಾಕಿಟ್ಕೊಳ್ಳೋಣ. ಇದು ಹಾಕಿಟ್ಕೊಂಡು ಸೈಡಿಗೆ ಇಟ್ಕೊಳ್ಳೋಣ. ಇವಾಗ ನಾವು ಇದೇ ಒಳ್ಳಲ್ಲೇ ಇದೇ ಒನಕೆಯಲ್ಲೇ ನಾವು ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಇವು 4 ಹಾಕ್ಕೊಂಡು ಮತ್ತೆ ನಾವು ಇದನ್ನು ಜಜ್ಕೋಬೇಕು. ಇದನ್ನು ಸಹ ಮಿಕ್ಸಿಗೆ ಹಾಕೋಂಗಿಲ್ಲ. ಮಿಕ್ಸಿಗೆ ಹಾಕಿದರೆ ಟೇಸ್ಟೇ ಬರೋದಿಲ್ಲ. ಇದೆಲ್ಲ ಇಂಗ್ರೀಡಿಯೆಂಟ್ಸ್ನೂ ನಾವು ಜಜ್ಕೋಬೇಕು. ಇದರಲ್ಲೇ ಜಜ್ಕೊಂಡು ಚೆನ್ನಾಗೆ ನೈಸ್ ಮಾಡ್ಕೋಬೇಕು. ಈ ಥರ ತುಂಬ ಅಂದರೆ ತುಂಬ ನೈಸ್ ಅಲ್ಲ, ಸ್ವಲ್ಪ
ನೈಸ್ ಆಗೋ ಥರ ಜಜ್ಕೋಬೇಕು ಅಷ್ಟೇ. ಚೆನ್ನಾಗಿ ಈ ಥರ ಎಲ್ಲ ನಾವು ಜಜ್ಕೊಂಡು ಇಟ್ಕೊಂಡು, ಇದು ಜಜ್ಜುವಾಗಲೇ ಇದ್ರ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ. ಆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಘಾಟು ತುಂಬ ಚೆನ್ನಾಗಿರುತ್ತೆ. ಅದನ್ನೇ ತುಂಬ ಚೆನ್ನಾಗಿದೆಯಲ್ಲ ಅನ್ಕೋಬೇಕು, ಅಷ್ಟು ಚೆನ್ನಾಗಿರುತ್ತೆ. ಈಗ ಅದನ್ನೆಲ್ಲ ನಾವು ಏನು ಗೌರಿಕಾಯಿ ತೊಗೊಂಡಿದ್ವಿ ಪಾತ್ರೆ, ಆ ಪಾತ್ರೆಯಲ್ಲಿ ಹಾಕ್ಕೋಬೇಕು. ಅದನ್ನೆಲ್ಲ ಕಂಪ್ಲೀಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಜಜ್ಜಿ ಅದು ಮಿಕ್ಸ್ ಮಾಡ್ತೀವಿ ನೋಡಿ, ಆ ಸ್ಮೆಲ್ ಅವಾಗಲೇ ಬರ್ತಾ ಇರುತ್ತೆ. ಎಷ್ಟು ಟೇಸ್ಟ್ ಆಗಿದೆಯಲ್ಲ ಅಂತ ಅವಾಗಲೇ ಅನಿಸ್ಬಿಡುತ್ತೆ, ಅಯ್ಯೋ ಚೆನ್ನಾಗಿದೆಯಲ್ಲ ಅಂತ ಫೀಲ್ ಆಗುತ್ತೆ. ನಾನಿವಾಗ ಈ ಪಾತ್ರೆಯಲ್ಲಿ ಅದೇನು ಪೇಸ್ಟ್, ಈಗ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ 4 ಜಜ್ಜಿಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಅರಿಶಿನ ಪುಡಿ ಹಾಕಿದರೆ ಕಲರು ತುಂಬ ಗ್ರೀನಿಶಾಗಿ ಕಾಣಿಸುತ್ತೆ. ಅದರಲ್ಲೂ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕ್ಕೊಳ್ಳಿ, ಸ್ವಲ್ಪ ಖಾರ ಜಾಸ್ತಿ ಇರಬೇಕು. ಇದಕ್ಕೆ ಬಂದುಬಿಟ್ಟು ಸ್ವಲ್ಪ ಖಾರ ಜಾಸ್ತಿ ಇದ್ರೇ ಟೇಸ್ಟು. ನೀವು ಸಪ್ಪೆ ಮಾಡ್ಕೊತೀರಿ ಅಂದರೆ ಅದರ ಟೇಸ್ಟ್ ಅಷ್ಟು ಬರೋದಿಲ್ಲ, ಬಟ್ ಸ್ವಲ್ಪ ಖಾರ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ. ಇದಕ್ಕೇನೆ ನಾವು ಎಣ್ಣೆ ಕಾಯಿಸಬಾರ್ದು, ಹಸಿ ಎಣ್ಣೆನೆ. ಇದಕ್ಕೆ ನಾನು 3 ಟೇಬಲ್ ಸ್ಪೂನ್ ಹಾಕೊತಾ ಇದ್ದೀನಿ. ಹಸಿ ಎಣ್ಣೆ ಹಾಕಿದರೆ ಮಾತ್ರ ಇದು ಟೇಸ್ಟು. ನಾವು ಕಾಯಿಸಿ ಒಗ್ಗರಣೆ ಹಾಕಿ ಸಾಸಿವೆ ಜೀರಿಗೆ ಎಲ್ಲ ಹಾಕಿ ನಾವು ಒಗ್ಗರಣೆ ಹಾಕ್ತೀವಿ ಅಂದರೆ ಚೆನ್ನಾಗಿರೋದಿಲ್ಲ. ಮತ್ತು ಇದಕ್ಕೆ 2 ಟೊಮೊಟೊ ಹಾಕ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ತುಂಬ ಖಾರ ಇತ್ತು ಅಂದರೆ 2 ಟೊಮೊಟೊ, ಸ್ವಲ್ಪ ಮೀಡಿಯಮ್ ಇತ್ತು ಅಂದರೆ 1 ಟೊಮೊಟೊ ಸಾಕಾಗುತ್ತೆ. ಇದನ್ನೆಲ್ಲ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ಆ ಮಿಕ್ಸ್ ಮಾಡ್ಕೊಳೋವಾಗಲೇ ನಿಮಗೆ ರಿಸಲ್ಟು ಆಲ್ಮೋಸ್ಟ್ ಬಂದ್ಬಿಡುತ್ತೆ. ತುಂಬ ಸ್ಮೆಲ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಅದು ಮಿಕ್ಸ್ ಮಾಡುವಾಗ. ಇದನ್ನೆಲ್ಲ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಅವಾಗೆಲ್ಲ ನಮ್ಮ ಅಜ್ಜಿ ತಾತ ಆ ಕಾಲದಲ್ಲೆಲ್ಲ ಯಾಕಷ್ಟು ಗಟ್ಟಿ ಮುಟ್ಟಿಯಾಗಿದ್ರು ಅಂದರೆ ಈ ಥರ ಎಲ್ಲ ಫುಡ್ಡು, ಟ್ರೆಡಿಷ್ನಲ್ ಫುಡ್ ತಿಂದು ಗಟ್ಟಿ ಮುಟ್ಟಾಗಿದ್ರು. ಅವಾಗ ಮಿಕ್ಸಿ ಇಲ್ಲ, ಒಂದು ಸ್ಟವ್ ಇಲ್ಲ, ಕುಕ್ಕರ್ ಇಲ್ಲ, ಎಲ್ಲನೂ ಪೇಷನ್ಸಿಂದ ಮಾಡ್ಕೊಂಡು ತಿಂತಾಯಿದ್ರು. ಅವ್ರಿಗೆ ಪೇಷನ್ಸ್ ಜಾಸ್ತಿ ಇರ್ತಿತ್ತು. ನಾವು ಪೇಷನ್ಸಿಂದ ಮಾಡ್ಕೊಂಡು ತಿನ್ನಲ್ಲ, ಹಂಗಾಗಿ ನಮ್ಗೆ ಯಾರಿಗೂ ಪೇಷನ್ಸ್ ಅನ್ನೋದು ಇಲ್ಲ. ಅವಾಗೆಲ್ಲ ಯಾವ ಥರ ಅಂದರೆ ಅಷ್ಟು ಪೇಷನ್ಸ್ ಇತ್ತು. ಇವಾಗ ನಾವು ನೀರು ಅದಕ್ಕೆ ಒಳ್ಳು ತೊಳೆದಿದ್ದೀವಲ್ಲ, ಆ ನೀರೇ ಸಾಕಾಗುತ್ತೆ. ಅದಕ್ಕೆ ನಾವು ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಹಾಕೋಬೋದು, ಬಟ್ ಆ ಒಳ್ಳು ತೊಳೆದಿರೋ ನೀರನ್ನು ಹಾಕಿರೋ ಇನ್ನು ಟೇಸ್ಟ್ ಆಗಿರುತ್ತೆ. ನೀವು ಅನ್ಕೋಬೋದು ಏನು ಇದು ಒಳ್ಳು ತೊಳೆಬಿಟ್ಟು ಅದೇ ನೀರನ್ನು ಹಾಕಿದ್ರು ಅಂತಂದು. ಅದು ಆ ಟೇಸ್ಟ್ ಅನ್ನೋದು ಅದರಲ್ಲೇ ಇರುತ್ತೆ, ಆ ನೀರಿನ ಅಂಶದಲ್ಲೇ ಆ ಟೇಸ್ಟ್ ಅನ್ನೋದಿರುತ್ತೆ. ಅಷ್ಟೇ ನೀರು ಸಾಕಾಗುತ್ತೆ. ಬಟ್ ನಮಗೆ ಇನ್ನೂ ಸ್ವಲ್ಪ ರೈಸ್ಗೂ ತಿಂತೀವಿ ಅನ್ನೋರು ಇನ್ನೊಂದು ಟೀ ಗ್ಲಾಸಷ್ಟು ನಾವು ನೀರನ್ನ ಹಾಕೋಬೋದು. ಈಗ ಮುಚ್ಚಿಬಿಟ್ಟು ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಅದನ್ನು ಡೈರೆಕ್ಟಾಗಿ ಸಿಮ್ಮಲ್ಲಿಟ್ಬಿಟ್ಟು ಮುಚ್ಚಿಬಿಡ್ಬೇಕು ಅಷ್ಟೇ. ಅದಕ್ಕೆ ನಾನು ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ಹೇಳಿದ್ದೇನಕ್ಕೆ ಅಂದರೆ ಇದೇ ಕಾರಣಕ್ಕೆ. ಈಗ ಇದನ್ನು ಮುಚ್ಚಿಬಿಟ್ಟು ಸಿಮ್ಮಲ್ಲಿಟ್ಬಿಟ್ಟು ನಾವು ಇದನ್ನು ಒಂದು 10 ಮಿನಿಟ್ಸ್ ಹಾಗೆ ಬಿಟ್ಬಿಡೋಣ. ಅದು ಸಿಮ್ಮಲ್ಲಿ ಮೆತ್ತಗೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ, ನೀರು ಹಿಂಗೋಗೋದಿಲ್ಲ. ನಾವೆಷ್ಟು ನೀರು ಹಾಕಿರ್ತೀವೋ ಅಷ್ಟರಲ್ಲೇ ಇರುತ್ತೆ. ಈಗ ನಾನು ಹಸಿ ಕಾಯಿ ತೊಗೊಂಡಿದ್ದೀನಿ. ಆ ಹಸಿ ಕಾಯಿನೂ ಸಹ ಜಜ್ಕೊತಾ ಇದ್ದೀನಿ. ನೀವು ಅನ್ಕೋಬೋದು ತುರ್ಕೋಬೋದಲ್ಲ ಅಂತ, ತುರ್ದು ಇಟ್ಕೋಬೋದು, ಬಟ್ ನಾನು ಇದೇ ಒಳ್ಳಲ್ಲೇ ಜಜ್ಕೊಂಡು ಅದನ್ನು ಸಹ ಸಣ್ಣಗೆ ನೈಸ್ ಆಗೋವರೆಗೂ ಜಜ್ಕೊಂಡ್ಬಿಡೋಣ. ಯಾಕೆಂದರೆ ಆಲ್ರೆಡಿ ಎಲ್ಲ ಜಜ್ಕೊಂಡಿರೋದ್ರಿಂದ ಇದನ್ನು ಜಜ್ಕೊಂಡ್ಬಿಡೋಣ ಅಂತ ಜಜ್ಕೊತಾ ಇದ್ದೀನಿ. ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಹಸಿಕಾಯಿ ಜಾಸ್ತಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಈ ಥರ ತರಿ ಜಜ್ಕೊಂಡ್ರು ಸಾಕು. ಈ ಥರ ತರಿ ಜಜ್ಕೊಂಡ್ಬಿಟ್ಟು ಇದನ್ನು ನಾವು ಒಂದು ಪ್ಲೇಟಿಗೆ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇಂಗು ತೆಂಗು ಇದ್ದರೆ ಮಂಗನೂ ಅಡುಗೆ ಮಾಡುತ್ತಂತೆ ಅಂತ ಗಾದೆನೇ ಇದೆ. ಹಾಗಾಗಿ ನಾವು ಸ್ವಲ್ಪ ಕಾಯಿ ತುರಿನ ಜಾಸ್ತಿನೇ ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಆಗುತ್ತೆ. ಯಾವುದೇ ನೀವು ಡಿಶ್ ಮಾಡಿ ಕಾಯಿ ತುರಿ ಲಾಸ್ಟಲ್ಲಿ ಸ್ವಲ್ಪ ಟಚ್ ಕೊಟ್ಟಿದ್ದೀರ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಪಲ್ಯಗಳು, ಕಾಯಿ ಪಲ್ಯಗಳಾದರೆ ತುಂಬಾ ಚೆನ್ನಾಗಾಗುತ್ತೆ. ಇವಾಗ ಇದು ಬೆಂದಿದೆಯಾ ಇಲ್ಲ ಅಂತ ಸ್ವಲ್ಪ ನೋಡ್ಕೊಳ್ಳೋಣ. ಬೆಂದಾದಮೇಲೆ ಕಾಯಿ ತುರಿ ಹಾಕಬೇಕು. ಯಾಕಂದರೆ ಅದು ನೀರಿನ ಅಂಶನ ಬೇಗ ಹೀರ್ಕೊಂಡ್ಬಿಡುತ್ತೆ, ಮುಂಚೆನೇ ನಾವು ಕಾಯಿ ತುರಿ ಹಾಕ್ಬಿಟ್ಟಿದ್ದೀವಿ ಅಂತಂದರೆ. ಹಾಗಾಗಿ ಈಗ ಸ್ವಲ್ಪ ಒಂದು 1/2 ಸ್ಪೂನಷ್ಟು ಧನಿಯಾ ಪುಡಿ ಹಾಕೋಣ. ಧನಿಯಾ ಪುಡಿ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಸಿಮ್ಮಲ್ಲೇ ಬಿಟ್ಬಿಡೋಣ. ಈಗ ಇದನ್ನು ಸ್ವಲ್ಪ ಕೈ ಆಡಿಸ್ಬಿಟ್ಟು ಈಗ ಕಾಯಿ ತುರಿ ಹಾಕೋಣ. ಕಾಯಿ ತುರಿ ಜಾಸ್ತಿ ಹಾಕಿದರೆ ಟೇಸ್ಟ್ ಅಂತ ಹೇಳಿದ್ನಲ್ಲ, ಕಾಯಿ ತುರಿ ಹಾಕ್ಕೊಳ್ಳೋಣ. ನಿಮಗೆ ನನ್ನ ಚಾನಲ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈಗ ರುಚಿಯಾದ ಗೌರಿಕಾಯಿ ಪಲ್ಯ, ಅದರಲ್ಲೂ ಟ್ರೆಡಿಷನಲ್ ಗೌರಿಕಾಯಿ ಪಲ್ಯ ರೆಡಿಯಾಗಿದೆ. ಈಗ ಕಾಯಿ ತುರಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಜಸ್ಟ್ 1-2-3 ಸೆಕೆಂಡ್ಸ್ ಅಷ್ಟೇ ಅದನ್ನು ಕೈ ಆಡಿಸ್ಬಿಟ್ಟು ನಾವು ಆಫ್ ಮಾಡ್ಕೊಂಬಿಡೋಣ. ಈಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ನನಗಂತೂ ಅರೋಮಾ ತುಂಬ ಚೆನ್ನಾಗೇ ಬರ್ತಾ ಇದೆ. ಇಲ್ಲಿಗೆ ತಿನ್ನಬೇಕು ಅನ್ನಿಸ್ತಾ ಇದೆ. ಈಗ ನಾನು ಬಿಸಿ ಜೋಳದ ರೊಟ್ಟಿ ಮಾಡಿಸ್ಕೊಂಡು ಅದಕ್ಕೆ ಪಲ್ಯ ಹಾಕ್ಕೊಂಡು 2-3 ರೊಟ್ಟಿ ತಿನ್ನೋದಂತೂ ಗ್ಯಾರಂಟಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನನಗೆ ಎಂಕರೇಜ್ ಮಾಡಿ. ನಾನು ಇದೇ ರೀತಿ ಟ್ರೆಡಿಷನಲ್ ಫುಡ್ಸ್ನ ಜಾಸ್ತಿ ಮಾಡೋದನ್ನು ನಾನು ವಿಡಿಯೋ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈಗ ನನಗೆ ಇದು ಹೇಗಿದೆ ಅಂತಂದು ನೀವು ಮನೇಲಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ನನಗೆ ಕಾಮೆಂಟ್ ಮಾಡಿ.